ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ರಾತ್ರಿ ಕನ್ನ ಕಳವು ಪ್ರಕರಣ ಮಾರ್ಚ್ 3ನೇ ತಾರೀಕಿನಂದು ದೂರು ದಾಖಲಾಗಿತ್ತು. ಅವರು 2ನೇ ತಾರೀಕು ಸಾಯಂಕಾಲ ಮನೆಗೆ ಬೀಗ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ವಾಪಸ್ ಬಂದು ನೋಡಿದಾಗ ಮನೆ ಡೋರ್ ಲಾಕನ್ನು ಮುರಿದು ಒಳಗಡೆ ಪ್ರವೇಶಿಸಿ ಬೀರುನಲ್ಲಿಟ್ಟಿರ್ತಕ್ಕಂತಹ ಸುಮಾರು 700 ಗ್ರಾಂ ಚಿನ್ನಾಭರಣಗಳನ್ನು, ವಜ್ರದ ಆಭರಣಗಳನ್ನು, ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ರ ಬಗ್ಗೆ ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನು ತೆಗೆದುಕೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು 11ನೇ ತಾರೀಕು ಮಾರ್ಚ್ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಒಂದು ಹನುಮಗಿರಿ ಬೆಟ್ಟದ ಬಳಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಜೊತೆಗೆ ಆತನಿಂದ ಕೆಲವೊಂದು ಕಳ್ಳತನ ಮಾಡಿರ್ತಕ್ಕಂತಹ ಆಭರಣಗಳನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಾರೆ. ಹಾಗೆ ಆತನ ಕೂಲಂಕುಷ ವಿಚಾರಣೆಯಿಂದ ಈ ಪ್ರಕರಣ ಸಂಪೂರ್ಣವಾಗಿ ಬೆಳಕಿಗೆ ಬಂದಿರುತ್ತದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈ ಪ್ರಮುಖ ಆರೋಪಿ ಏನಿದ್ದಾನೆ, ಆತನ ಜೊತೆಯಲ್ಲಿ ಈ ಆರೋಪಿಗೆ ಕುಮ್ಮಕ್ಕು ನೀಡಿರ್ತಕ್ಕಂತಹ ಮತ್ತು ಈ ಆರೋಪಿಯಿಂದ ಈ ಚಿನ್ನಾಭರಣಗಳನ್ನು ವಿಲೇವಾರಿ ಮಾಡಿಕೊಂಡಿರ್ತಕ್ಕಂತಹ 3 ಜನ ಆರೋಪಿಗಳನ್ನು, ಹೀಗೆ ಒಟ್ಟು 4 ಆರೋಪಿಗಳನ್ನು ಪೊಲೀಸರು ಇದುವರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಬ್ಬ ಆರೋಪಿ ತಲೆಮರೆಸಿಕೊಂಡಿರ್ತಕ್ಕಂತಹ ಸಾಧ್ಯತೆ ಇದ್ದು ಆತನ ಪತ್ತೆಗೂ ಕೂಡ ಪೊಲೀಸರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ.